2025 ಸ್ವಾಗತ ಮಾಡಬೇಕು ಅಂತ ಹೇಳಿ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಬೆಂಗಳೂರಲ್ಲಿ ಈಗಿನಿಂದನೇ ಹೊಸ ವರ್ಷದ ಕಳೆ ಕಟ್ತಾ ಇದೆ. ಅಲ್ಲಿ ಸೆಲೆಬ್ರೇಷನ್ ಗುಂಗಿನಲ್ಲಿ ಜನ ಇದ್ದಾರೆ. ಹೊಸ ವರ್ಷದ ಗುಂಗಲ್ಲಿ ಅಕಸ್ಮಾತ್ ಯಾಮಾರಿದ್ರೆ, ಅದು ಮಿತಿ ಮೀರಿದ್ರೆ, ಬೇರೆಯವ್ರಿಗೆ ತೊಂದರೆ ಆಗೋ ಥರ ಆದರೆ ಮಾತ್ರ ಭಾರೀ ಪ್ರಮಾಣದಲ್ಲಿ ದಂಡ ಕಟ್ಟಬೇಕಾಗುತ್ತೆ. ಪ್ರತಿ ಏರಿಯಾದ ಮೇಲೂ ಕೂಡ, ಅಂದರೆ ಎಲ್ಲೆಲ್ಲಿ ಹಾಟ್ಸ್ಪಾಟ್ಸ್ ಅಂತ ಇರುತ್ತೋ, ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಎಲ್ಲಿ ಜನಸಂದಣಿ ಜಾಸ್ತಿ ಆಗುತ್ತೆ ಅಂತಿರುತ್ತೋ ಅಂಥ ಪ್ರದೇಶಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಸೈಲೆಂಟಾಗಿ ಹೊಸ ವರ್ಷ ಆಚರಣೆ ಮಾಡಿಕೊಡಿ, ನೀವು ಗಲಾಟೆ ಮಾಡಬೇಡಿ. ಹಾನ್ ಮಾಡೋದು, ಜೋರಾಗಿ ಕಿರ್ಚಾಡೋದು, ಕೂಗಾಡೋದು, ಪಟಾಕಿ ಹೊಡೆಯೋದು, ಸ್ಪೀಡಾಗಿ ಡ್ರೈವ್ ಮಾಡೋದು, ಇದ್ಯಾವುದು ಮಾಡಬಾರ್ದು. ಪೊಲೀಸ್ ಇಲಾಖೆ ಜೊತೆಯಲ್ಲಿ ಚರ್ಚೆ ಮಾಡಿಕೊಂಡು BBMP ಕೂಡ ಗೈಡ್ಲೈನ್ಸನ್ನು ಒಂದು ಕಡೆ ಕೊಟ್ಟಿದೆ, ಅಲ್ಲಿ ಸಿದ್ಧಪಡಿಸಿದೆ. ಅದು ಅಹಿತಕರ ಘಟನೆಗಳು ನಡೆಯಬಾರದು. ಹೆಣ್ಮಕ್ಳು ಕಿರುಕುಳ ಕೊಡೋದು, ಮೊಲೆಸ್ಟೇಷನ್, ಅವ್ರಿಗೆ ಹಿಂಸೆ ಕೊಡೋದು, ಇದ್ಯಾವುದು ಕೂಡ ಆಗಬಾರ್ದು ಅಂಥೇಳಿ ಖಾಕಿ ಪಡೆ ಒಂದು ಕಡೆ ಮುಂದಾಗ್ತಾ ಇದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ ಕಮಿಷನರ್ ದಯಾನಂದ್ ಈಗ ಆಲ್ರೆಡಿ ಸಾಕಷ್ಟು ರೌಂಡ್ಸ್ನಲ್ಲಿ ಅವರಿದ್ದಾರೆ, ಭದ್ರತಾ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅನುಮತಿ ಪಡೆದಂಥ ಸ್ಥಳದಲ್ಲಿ ಮಾತ್ರ ಕಾರ್ಯಕ್ರಮಗಳಿಗೆ ಅವಕಾಶ ಇರುತ್ತೆ. ಕ್ಲಬ್ಗಳ ಚಟುವಟಿಕೆ ಮತ್ತು ನಿಗಾ ವಹಿಸಬೇಕು ಅಂತ ಹೇಳಿ ಕೂಡ ಸೂಚನೆ ಹೋಗಿದೆ. ರೆಸಾರ್ಟ್ಗಳಾಗಲಿ, ಕ್ಲಬ್ ಆಗಲಿ, ಪ್ರೇಕ್ಷಣೀಯ ಸ್ಥಳಗಳಾಗಲಿ ಖಾಕಿಯ ಸರ್ಪಗಾವಲು ಅಲ್ಲೆಲ್ಲ ಇರುತ್ತೆ. ನಗರದ ತುಂಬ ಕಡೆಗಳಲ್ಲಿ CCTV ತುಂಬಿ ತುಳುಕ್ತಾ ಇವೆ. ಪೊಲೀಸ್ ಕಣ್ಗಾವಲು ಇದೆ. ಅಹಿತಕರ ಘಟನೆ ನಡೆದರೆ, ಅದನ್ನೇನಾದರೂ ಮಾಡಿದ್ರೆ ಸಿಕ್ಕಿಬೀಳೋದಂತೂ ಗ್ಯಾರಂಟಿ ಅಂತ ಹೇಳಿ ಒಂದು ಎಚ್ಚರಿಕೆ ಹೋಗಿದೆ. ಹೊಸ ವರ್ಷಾಚರಣೆಯ ರೋಡ್, ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಈ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ಕೂಡ, ಬದಲಾವಣೆಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಸಜ್ಜಾಗಿದೆ. ಅವಶ್ಯವಿರ್ತಕ್ಕಂತಹ CR ಕೇಸ್ ನಾವು ರಿಪೇರ್ ಮಾಡ್ತೀವಿ. ಜೊತೆಗೆ ಹೋಮ್ಗಾರ್ಡ್ಸ್ಗಳನ್ನು ಮತ್ತು ಬಹುಮುಖ್ಯವಾಗಿ ಇಲ್ಲಿ CCTV ಕ್ಯಾಮ್ರಾಗಳ ಒಂದು ಅಳವಡಿಕೆ. ಈಗ ಇಲ್ಲಿ ಇರ್ತಕ್ಕಂಥ CCTV ಕ್ಯಾಮ್ರಾಗಳ ಜೊತೆಗೆ ತಾತ್ಕಾಲಿಕವಾಗಿ ಸುಮಾರು 300ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಕಂಟ್ರೋಲ್ ರೂಮ್ ಜೊತೆಗೆ ಇಲ್ಲಿ ಎಲ್ಲ CCTV ಕ್ಯಾಮ್ರಾ